ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು YH ಕನ್ನಡ ವೈಬ್ಸ್. ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ಮರಾಠಿ ಸ್ಟೈಲಲ್ಲಿ ಕೈಮಾ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಅದಕ್ಕೆ 1/2 kg ಕೈಮಾಗೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. 2 ರಿಂದ 2.5 ದಪ್ಪ ಈರುಳ್ಳಿನ ಸ್ಲೈಸ್ ಮಾಡ್ಕೊಳ್ಳಿ. ಶುಂಠಿ ಒಂದು 3 ಇಂಚಿಷ್ಟು ಶುಂಠಿ, ಕೊತ್ತಂಬರಿ, ಟೊಮ್ಯಾಟೊ 3 ಟೊಮೆಟೊ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು 8 ರಿಂದ 10 ಮೆಣಸು, 3 ಇಂಚು ಚಕ್ಕೆ, 3 ಲವಂಗ, ಹಾಗೆ 1-2 ಬೆಳ್ಳುಳ್ಳಿ. ಸೊ ನೆಕ್ಸ್ಟ್ ನಾವು ಇದಕ್ಕೆ 1-2 ಸ್ಪೂನಷ್ಟು ಧನಿಯಾ ಪೌಡರು, ಚಿಲ್ಲಿ ಪೌಡರು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿರೋದ್ರಿಂದ ಖಾರ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಹಾಗೆ 2 ಸ್ಪೂನಷ್ಟು ಗಸಗಸನೆ ತೊಗೊಳ್ಳಿ. 1/2 ತೆಂಗಿನಕಾಯಿ ತೊಗೊಳ್ಳಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಅದಕ್ಕೆ ಚಕ್ಕೆ ಲವಂಗ ಕೂಡ ಸೇರಿಸೋಣ. 1 kg ಕೈಮಾಗೆ ನಾವು 4 ಲವಂಗ ತೊಗೊಂಡ್ರೆ ಸಾಕು. ಇಲ್ಲಿ ನಾನು 3 ಲವಂಗ ತೊಗೊಂಡಿದ್ದೀನಿ 1/2 kg ಕೈಮಾಗೆ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಗಸಗಸೆನ ಆ್ಯಡ್ ಮಾಡ್ಕೊಳ್ಳೋಣ. ಗಸಗಸೆನ ಆ್ಯಡ್ ಮಾಡಿಕೊಂಡು ಇದೇ ತುಂಬ ಟೇಸ್ಟ್ ಕೊಡೋದು ಸಾಂಬಾರಿಗೆ. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಕ್ಕೆ ಲವಂಗ ಯಾವಾಗಲೂ ಅಷ್ಟೇ ಮಸಾಲೆ ಐಟಮ್ಸ್ಗೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವೀಗ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3 ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಚಿಕ್ಕ ಸೈಜ್ದು 3 ಟೊಮೆಟೊ, ದಪ್ಪ ಸೈಜಿದ್ರೆ 2 ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಟಲ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ಸಾಂಬಾರಿಗೆ ಯಾವಾಗಲೂ ಅಷ್ಟೇ ಉರಿಬೇಕಾದ್ರೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡ್ರೆ ಮಸಾಲ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಟೊಮೆಟೊ ಕೂಡ ಸಾಫ್ಟಾಗಿ ಫ್ರೈ ಆಗುತ್ತೆ. ಸೊ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಸಾಂಬಾರಿಗೆ ಸಾಲ್ಟ್ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ನಾವು ಇಲ್ಲಿ ಫ್ರೈ ಮಾಡಬೇಕಾದ್ರೆ ಆಲ್ರೆಡಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿರ್ತೀವಲ್ಲ. ಸೊ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಸೊ ಟೊಮೆಟೊ ಫುಲ್ ಸಾಫ್ಟ್ ಆದಮೇಲೆ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಹುರಿಯೋದು ಬೇಕಾಗಿಲ್ಲ, ಯಾಕಂದರೆ ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡ್ರ್ ಆಗಿರೋದ್ರಿಂದ ಆಲ್ರೆಡಿ ನಾವು ಹುರಿದು ಮಿಲ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಖಾರ. ಸೊ ಇದು ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಖಾರ ಇರುತ್ತೆ. ಸೊ ಜಾಸ್ತಿ ಫ್ರೈ ಮಾಡೋ ನೆಸೆಸಿಟಿ ಇರೋಲ್ಲ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದಮೇಲೆ ಗ್ರೈಂಡ್ ಮಾಡಿಕೊಂಡು ಅಷ್ಟೊತ್ತಿಗೆ ನಾವು ಒಂದು ಕಡೆಯಲ್ಲಿ 2 ಹಿಡಿಯಷ್ಟು ನಾನು ಕಡಲೆಪಪ್ಪನ್ನ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತರಿಯಾಗಿ ಮಾಡಿಬಿಡಿ, ಫುಲ್ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. 1/2 kg ಕೈಮಾ ತೊಗೊಂಡಿದ್ದೀನಿ ನಾನು. ಆ ಮಸಾಲೆ ರುಬ್ಬಿರೋಂಥ ಮಸಾಲೆನ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಗೆ ಬಿಟ್ಟು ಅದರಲ್ಲೇ ಈ ಮಟನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಗ್ರೈಂಡ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ನೈಸ್ ಆಗೋಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕೆ ಕಡಲೆ ಹಿಟ್ಟಿನ ಪೌಡ್ರನ್ನ ಹಾಕ್ಕೊಂಡು ಹಾಗೆ 1 ಮೊಟ್ಟೆನ ಹಾಕ್ಕೊಳ್ಳಿ. ಬೇಕಾದ್ರೆ ಒಂದು ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ನಾನು ಆವಾಗಲೇ ಮಿಕ್ಸಿ ಜಾರಲ್ಲಿ ಇದ್ದಿದ್ದ ಮಸಾಲೆನ ಸ್ವಲ್ಪ ಹಾಕಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಬೇಕಂದರೆ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಆ್ಯಡ್ ಮಾಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರನ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಎಲ್ಲ ಮಟನ್ಗೆ ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಸೈಡಲ್ಲಿ ಎತ್ತಿಡಿ. ಅಷ್ಟೊತ್ತಿಗೆ ಒಂದು ಕಡಾಯಲ್ಲಿ ನಾವು ಬೋನ್ ಪೀಸಸ್ ಇರುತ್ತಲ್ಲ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಬಿಡಿ, ಯಾಕಂದರೆ ಮಟನಲ್ಲಿ ಆಲ್ರೆಡಿ ಆಯಿಲಿನೆಸ್ ಇರುತ್ತೆ. ಸೊ ಮಟನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು
ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಲಿವರ್ ಎಲ್ಲ ಇರುತ್ತಲ್ವ, ಅದು ಚೆನ್ನಾಗಿ ಬೇಯಬೇಕು. ಸೊ ಹಿಂದೆಯೇ ಮಸಾಲೆ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಚಿಟಿಕೆ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಮಸಾಲೆಗೆ ಉಪ್ಪು ಹಾಕಿದ್ದೀವಿ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜಸ್ಟ್ ಈ ಬೋನ್ ಪೀಸ್ಗೆ ಹಿಡೀಲಿ ಅಂತ. ಈಗ ಅದಕ್ಕೆ ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲೇ ಸ್ವಲ್ಪ ಮಸಾಲೆ ಹಾಗೆ ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಆ್ಯಡ್ ಮಾಡಬೇಡಿ, ಬಿಸಿನೀರನ್ನೇ ಹಾಕ್ಕೊಳ್ಳಿ. ಎಷ್ಟು ಬೇಕೋ, ಎಷ್ಟು ನಿಮಗೆ ತಿಕ್ಕಾಗಬೇಕೋ ಅಥವಾ ತೆಳುವಾಗಬೇಕೋ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳು ಇಟ್ಟರೆ ಆಮೇಲೆ ಕೈಮಾ ಉಂಡೆಗಳನ್ನ ನಾವು ಹಾಕಿದಾಗ ಮಸಾಲೆ ಎಳ್ಕೊಂಡು ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಬಿಸಿನೀರನ್ನೇ ಹಾಕಿ, ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕಕ್ಕೆ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಬಾಯ್ಲ್ ಆಗಬೇಕು. ನಾವು ಈ ಕಡೆ ಕೈಮಾ ಉಂಡೆನ ರೆಡಿ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋಬೋದು. ಇದು ಬಾಯ್ಲ್ ಆಗ್ತಾಯಿದೆ. ಒಂದೊಂದಾಗಿ ನಿಧಾನಕ್ಕೆ ಕೈಮಾ ಉಂಡೆನ ಸೈಡಿಂದ ಬಿಡಿ, ಕ್ಲೀನಾಗಿ ಒಂದೇ ಸೈಡಿಂದ ಬಿಡಿ. ಮೇಲೆ ಹಾಕಕ್ಕೆ ಹೋಗ್ಬಿಡಿ. ಎಲ್ಲಿ ಸ್ಪೇಸ್ ಇರುತ್ತೋ ಅಲ್ಲಿ ನೋಡಿಕೊಂಡು ಕ್ಲೀನಾಗಿ ಹಾಕ್ಕೊಳ್ಳಿ. ಆದಮೇಲೆ ಒಂದು 5 to 6 ಮಿನಿಟ್ಸ್ ಅದನ್ನು ಟಚ್ ಮಾಡಬೇಡಿ. ಅದು ಲೋ ಫ್ಲೇಮಲ್ಲೇ ಬಾಯ್ಲ್ ಆಗಲಿ. ಚೆನ್ನಾಗಿ ಬಾಯ್ಲ್ ಆಗಿ ಸ್ವಲ್ಪ ಗಟ್ಟಿ ಬಂದ ಮೇಲೆ ನೀವು ತಿರುಗಿಸ್ಕೊಳ್ಳಿ. ಅಲ್ಲಿವರೆಗೂ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಕೈಮಾ ಬಾಲ್ಸ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಅದಾದಮೇಲೆ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಒಂದು 5 to 6 ಮಿನಿಟ್ಸ್ ಅದನ್ನು ಬಿಡೋಣ. ಸೊ ಅಡುಗೆ ಎಲ್ಲ ಮಾಡಾದಮೇಲೆ ಕಿಚನ್ ತುಂಬಾ ಮೆಸ್ಸಿಯಾಗಿತ್ತು. ಸೊ ನಾನಿದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾನು ಪರ್ಸ್ನಲಿ ತುಂಬ ದಿನದಿಂದ ಯೂಸ್ ಮಾಡ್ತಾ ಇರೋವಂಥ ಒಂದು ಪ್ರಾಡಕ್ಟು ಬೀಕೋ ಅವ್ರದ್ದು ಕಿಚನ್ ಟವಲ್ಲು. ಇದು 100% ಬ್ಯಾಂಬೂಯಿಂದ ಆಗಿದೆ. ಸೊ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಇದೆ. ಒಂದು 5 ಮಿನಿಟ್ಸಲ್ಲಿ ಕಿಚನ್ ಕ್ಲೀನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮೆಸ್ಸಿಯಾಗಿದೆ ಅಂತ. ಜಸ್ಟ್ 5 ಮಿನಿಟ್ಸಲ್ಲಿ ಕಿಚನ್ ಕ್ಲೀನ್ ಆಗುತ್ತೆ. ಈ ರೀತಿ ರೋಲ್ ಬರುತ್ತೆ. 20 ಟಿಶ್ಯೂಸ್ ಇರುತ್ತೆ ಇದರಲ್ಲಿ ಒಂದು ರೋಲಲ್ಲಿ. ಸೊ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ರಿಯೂಸಬಲ್ ಕಿಚನ್ ಟವಲ್ಸು 100 ಟೈಮ್ಸ್ ವಾಷಬಲ್ ಇದೆ. ಎಷ್ಟು ಕ್ವಿಕ್ಕಾಗಿ ಕ್ಲೀನ್ ಆಗುತ್ತೆ ಅಂದರೆ ಜಸ್ಟ್ 1 ಸ್ವೈಪ್ ಸಾಕು. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಅಂತ. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಬೀಕೋ ಕಿಚನ್ ಟವಲ್ಸ್ನ ಯೂಸ್ ಮಾಡಿ. ನಾನು ಇಲ್ಲೇ ಒಂದು ಕ್ಲೀನಿಂಗ್ಗೆ ನಾನು 2-3 ಟೈಮ್ಸ್ ವಾಶ್ ಮಾಡಿದ್ದೀನಿ. 2-3 ಟೈಮ್ಸ್ ವಾಶ್ ಮಾಡಿದ್ರೂ ಕೂಡ ಆ ಕಿಚನ್ ಟವಲ್ ಹಾಗೆ ವೈಟೇ ಇದೆ. ನೀವು ನೋಡ್ತಾ ಇರ್ಬೋದು. ಜಸ್ಟ್ ಒಂದೇ ಸ್ವೈಪ್ ಎಷ್ಟು ಗಲೀಜಿದ್ರೂ ಹೋಗ್ಬಿಡುತ್ತೆ ನೋಡಿ. ಜಸ್ಟ್ 1 ಸ್ವೈಪಲ್ಲಿ ಎಷ್ಟು ಗಲೀಜಿದ್ರೂ ಹೋಗ್ಬಿಡುತ್ತೆ. ಜಸ್ಟ್ 5 ಮಿನಿಟ್ಸಲ್ಲೇ ನನಗೆ ಕಿಚನ್ ಪೂರ್ತಿ ಕ್ಲೀನ್ ಆಗಿತ್ತು. ನಮ್ಮ ಕೈಮಾ ಸಾಂಬಾರು ಕೂಡ ರೆಡಿ ಆಯಿತು. ನೋಡಿ, ಇದೇ ರೀತಿ ನಿಮಗೆ ಮರಾಠಿ ಸ್ಟೈಲಿನ ಸಾಂಬಾರ್ಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ರೆಸಿಪೀಸ್ನ ಕಲೀರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.